ವನ್ನಿಕುಲ ಕ್ಷತ್ರಿಯರಿಗೂ ತಿಗಳರಿಗೂ ಯಾವುದೇ ಸಂಬಂಧವಿಲ್ಲ. ವನ್ನಿಕುಲದವರಿಗೆ ಸಿಗಬಹುದಾದ ಎಲ್ಲ ಸೌಕರ್ಯವನ್ನ ತಿಗಳ ಜನಾಂಗ ಕಸಿದುಕೊಂಡಿದೆ. ರಾಜ್ಯ ವನ್ನಿಕುಲಕ್ಕೆ ಅನ್ಯಾಯವಾಗಿದೆ. ವನ್ನಿ ಜನಾಂಗವನ್ನು ಪ್ರಮುಖ ಜಾತಿ ಎಂದು ಪರಿಗಣಿಸಿ ತಿಗಳ ಜನಾಂಗವನ್ನ ವನ್ನಿ ಜನಾಂಗದಿಂದ ಬೇರ್ಪಡಿಸಿ ಎಂದು ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಸಾಗರ್ ಮಾಹಿತಿ ನೀಡಿದರು. ಏನು ಈಗಾಗಲೇ ಜಾತಿ ಗಣತಿ ಮಾಡಿದ್ದಾರೆ, ಅದರಲ್ಲಿ ನಮಗೆ ಅನ್ಯಾಯ ಆಗಿದೆ. ಯಾಕಂದರೆ ರಾಜ್ಯದಲ್ಲಿ ನಾವು 25 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಶಿವಮೊಗ್ಗದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಆ ರೀತಿ ಇದ್ದಂಥ ನಮ್ಮ ಒಂದು ಜಾತಿಯನ್ನು ಇವತ್ತು ಸಂಖ್ಯೆಯನ್ನು ಕಮ್ಮಿ ತೋರಿಸಿದ್ದಾರೆ. ಇವತ್ತಿನ ಸರ್ಕಾರ ಅದನ್ನು ಮತ್ತೊಮ್ಮೆ ಜನಗಣತಿ ಮಾಡಿ, ಯಾಕಂದರೆ ಹಿಂದೆ 10 ವರ್ಷದ ಹಿಂದೆ ಮಾಡಿದರು, ಈ ನಡುವೆ ಯಾವುದೇ ರೀತಿಯ ಜನಗಣತಿ ಮಾಡಿಲ್ಲ. ಹಾಗಾಗಿ ಈಗ ಮತ್ತೆ ಜನಗಣತಿ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದ್ದನ್ನು ಈಗಿನ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ನೆರವೇರಿಸ್ಕೊಡ್ಬೇಕು. ಹಾಗೆ ನಮಗೆ ಈಗಾಗಲೇ ಏನಾಗಿದೆ ಅಂದರೆ, ನಮ್ಮ ಜಾತಿಯವರು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಇವತ್ತು ನಮ್ಮನ್ನು ತಿಗಳರ ಅಡಿಯಲ್ಲಿ ಹಾಕಿಟ್ಟಿದ್ದಾರೆ. ಇವತ್ತು ಸರ್ಕಾರ ಎಲ್ಲ ಬೆನಿಫಿಟ್ಗಳನ್ನು ತಿಗಳರು ತಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅವರು ಅದರಿಂದ ನಮ್ಮನ್ನು ಡೀಲಿಂಕ್ ಮಾಡಿ ಬೇರ್ಪಡಿಸ್ಬೇಕಂತ ಹೇಳ್ಕೊಂಡು ನಾವು 2021ರಲ್ಲಿ ನಾವು ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರನ್ನು ಆಯೋಗಕ್ಕೆ ಮನವಿಯನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ಅವರು ಅದನ್ನು ತೀರ್ಮಾನ 2-3 ಹಿಯರಿಂಗ್ ಆಯಿತು. ಆ ನಂತರದಲ್ಲಿ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಇವತ್ತು ಕ್ರಮವನ್ನು ಕೈಗೊಂಡು ನಮ್ಮ ಸರ್ಕಾರ ನಮಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸಿಕೊಡ್ಬೇಕು. ಹಾಗೆ ನಮ್ಮನ್ನು 2A ಹಾಕಿದ್ದಾರೆ, ಒಕ್ಲಿಗ್ ಗೌಡರಲ್ಲಿ ಸೇರಿಸಿದ್ದಾರೆ ನಮ್ಮನ್ನು ಸ್ವಲ್ಪ ಜನನ ಗೌಂಡರ್ ಅನ್ನೋದನ್ನು. ಅದು ಸರ್ನೇಮ್ ಗೌಂಡರ್ ಅಂತ ಆಗತ್ತೆ. ಹಂಗಾಗಿ ಅದನ್ನು ಕೂಡ ನಮಗೆ ನಮ್ಮ 2Aಗೆ ಮಾಡಿಕೊಡ್ಬೇಕು. 3A ಇದ್ದೀವಿ, ಈಗ ನಾವು 2Aಗೆ ಮಾಡಿಕೊಡ್ಬೇಕು ನಮಗೆ. ಯಾಕಂದರೆ ಈಗಾಗಲೇ ನಮಗೆ 4% ಮಾತ್ರ ಸಿಗ್ತಾ ಇದೆ. ಕೆಲವೊಂದು ನಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಜಾಬಿಗೆ ಹೋದಂಥ ಸಂದರ್ಭದಲ್ಲಿ 2A ಆದರೆ 15% ಸಿಗುತ್ತೆ ನಮಗೆ. ಆ ಒಂದು ಇದನ್ನು ಕೂಡ ಸರಿ ಮಾಡಿಕೊಡ್ಬೇಕು. ಇಂಥ ಒಂದು ದೊಡ್ಡ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಇದನ್ನು ಸಿದ್ದರಾಮಯ್ಯವರು ಕೂಡಲೇ ಸರಿಪಡಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಜನಾಂಗದ 25 ಲಕ್ಷಕ್ಕಿಂತ ಹೆಚ್ಚಿಗೆ 30 ಲಕ್ಷದ ಹತ್ತಿರ ಇರತಕ್ಕಂಥ ನಮ್ಮ ಜನಾಂಗಕ್ಕೆ ಸಂಪೂರ್ಣವಾಗಿ ಅನ್ಯಾಯವನ್ನು ಎಸಗಿದ್ದಾರೆ. ಈ ವಿಚಾರವಾಗಿ ಜಯಪ್ರಕಾಶ್ ಹೆಗಡೆಯವರಿಗೆ ನಾವು ಸಂಪೂರ್ಣವಾದಂಥ ದಾಖಲೆಗಳನ್ನು ಸಂಗ್ರಹಿಸಿ ಸುಮಾರು 150 ವರ್ಷಗಳ ಇತಿಹಾಸದ ದಾಖಲೆಗಳ ಪುಟಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿರ್ತೇವೆ. ಇಷ್ಟೆಲ್ಲ ಕೊಟ್ಟಿದ್ರೂ ಸಹ ಅವ್ರಿಗೆಲ್ಲ ಗೊತ್ತಿದೆ ಮಾಹಿತಿಗಳು. ಜಯಪ್ರಕಾಶ್ ಹೆಗಡೆಯವರು ಇಷ್ಟು ಮಾಹಿತಿ ತಿಳ್ಕೊಂಡಿದ್ರು ಸಹ ಮತ್ತೆ ಇದಕ್ಕೆ ಹೊಸ ಗೊಂದಲವನ್ನು ಸೃಷ್ಟಿ ಮಾಡಿ ವಹಿನಿ ಕುಲ ಅಂತ ಇನ್ನೊಂದು ಹೊಸ ಜಾತಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಹೋಗಿರ್ತಾರೆ. ಈ ವಹಿನಿ ಕುಲ ಅನ್ನೋದು ಬೇರೆ ಇನ್ನೇನು ಅಲ್ಲ, ವನ್ನಿಯರ್ ಅನ್ನೋದರ ಸಂಸ್ಕೃತ ಪದವೇ ವಹಿನಿ. ಈ ವಹಿನಿನ ಈಗ ತಿಗಳರು ತಮ್ಮನ್ನ ತಿಗಳರೇ ಅಲ್ಲ, ನಾವು ವಹಿನಿ ಕುಲಕ್ಷತ್ರಿಯರು ಅಂತ ಹೇಳಿಕೊಂಡು ಹೊಸದಾಗಿ ಈಗಾಗಲೇ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋದು, ಮತ್ತೆ ಸಂಘ ಸ್ಥಾಪನೆ ಮಾಡಿಕೊಂಡು ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವರ್ತೂರ್ ಪ್ರಕಾಶ್ ಅನ್ನೋರು ಬಹಳಷ್ಟು ಏನೇನೋ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ವನ್ನಿಯ ಕುಲ ಕ್ಷತ್ರಿಯರ ಜನಾಂಗದ ಒಂದು ಜಾತಿಯನ್ನ ಹೈಜಾಕ್ ಮಾಡಿಕೊಂಡು ಅವರು ವಹಿನಿ ಕುಲ ಅನ್ನೋ ಹೆಸರ ಮೇಲೆ ನಮ್ಮಗಳ ಜೊತೆ ಬಂದು ಸೇರಿಕೊಂಡು ನಮಗೆ ಅನ್ಯಾಯ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ದಾಖಲೆಗಳ ಸಮೇತ ಕೊಟ್ಟಿರ್ತೇವೆ. ಇಷ್ಟೆಲ್ಲ ಕೊಟ್ಟಿದ್ರು ಸಹ ನಮ್ಮನ್ನ ಪರಿಗಣನೆ ಮಾಡದಲೆ 1-2 ಹಿಯರಿಂಗ್ ಅನ್ನ ಮಾಡಿ